ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿಸ್ ಲೈಫ್ ಸ್ಟೈಲ್. ಸೊ ನಮ್ಮ ಕೊಲಿಗೊಬ್ಬರು ಶ್ವೇತಾ ಮೇಡಮ್ ಅಂತ ಹೇಳ್ಬಿಟ್ಟು ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆ ಒಂದು ವಿಡಿಯೋ ಮಾಡಿರಿ ಅಂತೇಳಿ ಕೇಳ್ತಾ ಇದ್ರು. ಸೊ ಟುಡೇ ಐ ಆಮ್ ಶೇರಿಂಗ್ ಮೈ ಫುಲ್ ಹೇರ್ ಕೇರ್ ರೊಟೀನ್ ವಿತ್ ಯು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟೆಪ್ 1 ಬಂದು ಆಯಿಲಿಂಗ್. ಫಸ್ಟ್ ಸ್ಟೆಪ್ ಆಲ್ವೇಸ್ ಬಿಗಿನ್ಸ್ ವಿತ್ ಆಯಿಲ್. ನಾವು ಮನೆಯಲ್ಲಿ ಒಂದು ಸ್ವಲ್ಪ ಟೈಮನ್ನು ಸ್ಪೇರ್ ಮಾಡಿಕೊಂಡು ನಮ್ಮ ಸ್ಕ್ಯಾಲ್ಪಿಗೆ ಆಯಿಲನ್ನು ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ನಾನು ಯೂಸ್ ಮಾಡ್ತಕ್ಕಂಥ ಆಯಿಲ್ ಬಂದು ಮುದ್ರಾ ವುಡ್ ಪ್ರೆಸ್ಡ್ ಆಲ್ಮಂಡ್ ಆಯಿಲ್ ಇದು. ಸೊ ನಿಮಗೆ ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮ್ ಆಯಿಲ್ ಅವೈಲೇಬಲ್ ಇಲ್ಲ ಅಂದರೆ ಕೊಕೊನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ಈ ಆಯಿಲ್ ಜೊತೆ ನಾನು 2 to 3 ಈ ಕ್ಯಾಪ್ಸೂಲ್ಸ್, ವಿಟಮಿನ್ ಇ ಕ್ಯಾಪ್ಸೂಲ್. ಬಾದಾಮ್ ಆಯಿಲ್ ಜೊತೆ ನಾನು 2 to 3 ಈ ಕ್ಯಾಪ್ಸೂಲ್ಸ್, ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಎಲ್ಲ ಮೆಡಿಕಲ್ ಶಾಪ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಎರಡನ್ನು ಮಿಕ್ಸ್ ಮಾಡಿ ನಾನು ಡಬಲ್ ಬಾಯ್ಲಿಂಗ್ ಮಾಡಿ ಹೇರಿಗೆ ನಾವು ಅಪ್ಲೈ ಮಾಡಬೇಕು. ಅಂದ್ರೆ ಸ್ಕ್ಯಾಲ್ಪಿಗೆ 10 ಮಿನಿಟ್ಸ್ವರೆಗೂ ನಾವು ನಮ್ಮ ಒಂದು ಫಿಂಗರ್ ಟಿಪ್ಸ್ ಇರ್ತಾವಲ್ಲ, ಫಿಂಗರ್ ಟಿಪ್ಸ್ ಇಂದ ಜೆಂಟಲ್ ಮಸಾಜ್ ಅನ್ನು ಕೊಟ್ಟು 10 ಮಿನಿಟ್ಸ್ವರೆಗೂ ನಾವು ಮಸಾಜ್ ಮಾಡಬೇಕು. ಸೊ ಆಯಿಲ್ ಅಪ್ಲಿಕೇಶನ್ ಇಂದ ನಮ್ಮ ಸ್ಕ್ಯಾಲ್ಪ್ಗೆ ಮಾಯಿಶ್ಚರ್ ಅನ್ನ ಕೊಡ್ಬೋದು ನಾವು. ದೆನ್ ಮಸಾಜ್ ಮಾಡೋದ್ರಿಂದ ಸ್ಕ್ಯಾಲ್ಪಿಗೆ ಈಸಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂಡ್ ದೆನ್ ಹೆಲ್ದಿ ರೂಟ್ಸ್ ಕೂಡ ನಮಗೆ ಸಿಗುತ್ತೆ. ಸ್ಟೆಪ್ 2 ಬಂದು ಶಾಂಪೂಯಿಂಗ್. ಸೊ ನಾನು ಯೂಸ್ ಮಾಡ್ತಕ್ಕಂಥ ಶಾಂಪೂ ಬಂದು ಲಾರಿಯಲ್ ಹೈಲರಾನಿಕ್ ಮಾಯಿಶ್ಚರ್. ಅಂಡ್ ಅಗೇನ್ ಈ ಒಂದು ಶಾಂಪೂ ತುಂಬಾನೇ ಲೈಟ್ ಆಗಿ ಇರುತ್ತೆ ಅಂಡ್ ಜೆಂಟಲ್ ಕ್ಲೀನ್ ಮಾಡುತ್ತೆ ನಮ್ಮ ಹೆಡ್ ಅನ್ನ ಮತ್ತೆ ಹೇರ್ ಅನ್ನ ಕೂಡ. ಶಾಂಪೂ ಅನ್ನ ನಾವು ಡೈರೆಕ್ಟ್ ಆಗಿ ನಮ್ಮ ಹೆಡ್ಗೆ ಹಾಕಬಾರ್ದು, ಅದನ್ನ ಡೈಲ್ಯೂಟ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ದ ಶಾಂಪೂ ಡೈರೆಕ್ಟ್ಲಿ ಟು ಅವರ್ ಹೆಡ್, ನಾವೇನ್ ಮಾಡಬೇಕು, ಶಾಂಪೂ ಅನ್ನ ಡೈಲ್ಯೂಟ್ ಮಾಡಬೇಕು. ಒಂದ್ ಸ್ವಲ್ಪ ನೀರನ್ನ ತಗೊಂಡು ಅದರಲ್ಲಿ ಶಾಂಪೂ ಅನ್ನ ಮಿಕ್ಸ್ ಮಾಡಿ ಆಡ್ ಮಾಡಿ ದೆನ್ ಏನ್ ಮಾಡ್ಬೇಕು, ನಾವು ಅಪ್ಲೈ ಮಾಡಬೇಕು. ಹಂಗಂತ ಹೇಳ್ಬಿಟ್ಟು 2 to 3 ಮಿನಿಟ್ಸ್ ವರೆಗೂ ಅಷ್ಟೇ ನಾವು ಶಾಂಪೂ ಅನ್ನ ನಮ್ಮ ಹೇರ್ ಅಲ್ಲಿ ಸ್ಕ್ಯಾಲ್ಪ್ ಅಲ್ಲಿ ಬಿಡಬೇಕು. ದೆನ್ ಅದನ್ನ ವಾಟರ್ ಇಂದ ರಿನ್ಸ್ ಆಫ್ ಮಾಡಬೇಕು. 3 ಬಂದು ಕಂಡೀಷನರ್. ನಾವು ಪ್ರತಿ ಸಲ ಶಾಂಪೂ ಆದ್ಮೇಲೆ ಕಂಡೀಷನರ್ ಅನ್ನ ಅಪ್ಲೈ ಮಾಡಲೇಬೇಕು, ಅದು ಕೂಡ ತುಂಬಾನೇ ಇಂಪಾರ್ಟೆಂಟು. ಯಾಕೆ ಅದು ಇಂಪಾರ್ಟೆಂಟ್ ಅಂದ್ರೆ ನಾವು ಕಂಡೀಷನರ್ ಅಪ್ಲೈ ಮಾಡೋದ್ರಿಂದ ಡಿಟ್ಯಾಂಗಲ್ಸ್ ಅನ್ನ ನಾವು ಅವಾಯ್ಡ್ ಮಾಡ್ಬೋದು. ಡಿಟ್ಯಾಂಗಲ್ ಅಂದ್ರೆ ಸಿಕ್ ಕಟ್ಟೋದನ್ನ ಅವಾಯ್ಡ್ ಮಾಡ್ಬೋದು. ಅಂಡ್ ದೆನ್ ಕಂಡೀಷನರ್ ಅಪ್ಲಿಕೇಶನ್ ಇಂದ ಹೇರ್ ಕೂಡ ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ. ನಾನು ಬಳಸತಕ್ಕಂಥ ಕಂಡೀಷನರ್ ಬಂದು ಅದು ಕೂಡ ಲಾರಿಯಲ್ ಹೈಲರಾನಿಕ್ ಮಾಯಿಶ್ಚರ್ ಹೇರ್ ಕಂಡೀಷನರ್. ಸೊ ಈ ಒಂದು ಕಂಡೀಷನರ್ ಅನ್ನ ನಾವು ಸ್ಕ್ಯಾಲ್ಪಿಗೆ ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಮಿಡ್ ಲೆಂತ್ ಹೇರ್ ಅಂದ್ರೆ ಏನು, ಇಲ್ಲಿಂದ ಓಕೆ, ಮಿಡ್ ಲೆಂತ್ ಹೇರ್ ಇಂದ ಹಿಡಿದು ಎಂಡ್ ಆಫ್ ದ ಏರ್ ತನಕ ನಾವು ಅದನ್ನ ಅಪ್ಲೈ ಮಾಡಬೇಕು. ಆಫ್ಟರ್ ಎವರಿ ಶಾಂಪೂ ಈ ಒಂದು ಕಂಡೀಷನರ್ ಅನ್ನ ನಾವು ಮಿಡ್ ಲೆಂತ್ ಹೇರ್ ಇಂದ ಹಿಡಿದು ಎಂಡ್ ಆಫ್ ದ ಏರ್ ತನಕ ಅಪ್ಲೈ ಮಾಡಿ ದೆನ್ ರಿನ್ಸ್ ಆಫ್ ಮಾಡಬೇಕು. ವಾಟರ್ ಇಂದ ಅದನ್ನ ರಿನ್ಸ್ ಆಫ್ ಅಂದ್ರೆ ವಾಶ್ ಮಾಡಬೇಕು. ಲಾರಿಯಲ್ ಹೈಲರಾನಿಕ್ ಮಾಯಿಶ್ಚರ್ ಹೇರ್ ಕಂಡೀಷನರ್ ಅಲ್ಲಿ ಹೈಲರಾನಿಕ್ ಆಸಿಡ್ ಇರೋದ್ರಿಂದ ಹೇರ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಸ್ಟೆಪ್ 4 ಬಂದು ಹೇರ್ ಕ್ರೀಮ್. ಹೇರ್ ಅನ್ನ ನಾವು ಟವಲ್ ಡ್ರೈ ಮಾಡಾದ್ಮೇಲೆ ಯಾವತ್ತು ಹೇರ್ ಕ್ರೀಮ್ ಅನ್ನ ಅಪ್ಲೈ ಮಾಡಬೇಕು. ಯಾಕೆ ಹೇರ್ ಕ್ರೀಮ್ ಅನ್ನ ಅಪ್ಲೈ ಮಾಡಬೇಕು ಅಂದ್ರೆ ಹೇರ್ ಫ್ರೀಸಿನೆಸ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು ನಾವು ಹೇರ್ ಕ್ರೀಮ್ ಅಪ್ಲಿಕೇಶನ್ ಇಂದ. ಅಂಡ್ ದೆನ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಅನ್ನ ಮಾಡ್ತೀವಿ. ಸೊ ಆ ಒಂದು ಹೇರ್ ಸ್ಟೈಲ್ಸ್ ಅನ್ನ ಫಿಕ್ಸ್ ಇಟ್ ಮಾಡಬೇಕು ಅಂದ್ರೆ ನಾವು ಹೇರ್ ಕ್ರೀಮ್ ಅನ್ನ ಯೂಸ್ ಮಾಡಬೇಕು. ಸೊ ನಾನು ಯೂಸ್ ಮಾಡ್ತಕ್ಕಂಥ ಹೇರ್ ಕ್ರೀಮ್ ಬಂದು ಲಾರಿಯಲ್ ಹೈಲರಾನಿಕ್ ಮಾಯಿಶ್ಚರ್ ನೈಟ್ ಕ್ರೀಮ್. ಸೊ ನಾನು ಇದನ್ನ ಬಿಫೋರ್ 30 ಮಿನಿಟ್ಸ್ ಟು ಬೆಡ್ ನಾ ಈ ಒಂದು ಹೇರ್ ಕ್ರೀಮ್ ಅನ್ನ ಅಪ್ಲೈ ಮಾಡ್ತೇನೆ. ಲಾರಿಯಲ್ ಹೈಲರಾನಿಕ್ ಮಾಯಿಶ್ಚರ್ ಹೇರ್ ಕ್ರೀಮ್, ಇದರ ಒಂದು ಟೆಕ್ಸ್ಚರ್ ತುಂಬಾ ಲೈಟ್ ವೇಟ್ ಆಗಿರುತ್ತೆ. ನಾವು ಇದರ ಅಪ್ಲೈ ಮಾಡಾದ್ಮೇಲೆ ಏನು ರಿನ್ಸ್ ಆಫ್ ಮಾಡೋದು ಬೇಕಾಗಿಲ್ಲ, ಅಂದ್ರೆ ವಾಶ್ ಮಾಡೋದು ಏನು ನೆಸೆಸಿಟಿ ಇರೋದಿಲ್ಲ. ಈ ಒಂದು ನೈಟ್ ಕ್ರೀಮ್ ಅಂದ್ರೆ ಹೇರ್ ಕ್ರೀಮು 72 ಅವರ್ಸ್ ವರೆಗೂ ನಮ್ಮ ಹೇರ್ ಅಲ್ಲಿ ಮಾಯಿಶ್ಚರ್ ಅನ್ನ ಲಾಕ್ ಮಾಡಿ ಇಟ್ಕೊಂಡಿರುತ್ತೆ. ಸ್ಟೆಪ್ 5 ಬಂದು ಸಿರಮ್. ಫೈನಲಿ ಸಿರಮ್ ಅಪ್ಲಿಕೇಶನ್ ಕೂಡ 4 ಸ್ಟೆಪ್ಸ್ ಯಾವ ರೀತಿ ಇಂಪಾರ್ಟೆಂಟು, ಫೈನಲ್ ಸ್ಟೆಪ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ನಾನು ಯೂಸ್ ಮಾಡ್ತಕ್ಕಂಥ ಸಿರಮ್ ಬಂದು ಗುಡ್ ವೈಬ್ಸ್ ಹೇರ್ ಸಿರಮ್. 5 ಬಂದು ಸಿರಮ್. ಫೈನಲಿ ಸಿರಮ್ ಅಪ್ಲಿಕೇಶನ್ ಕೂಡ 4 ಸ್ಟೆಪ್ಸ್ ಯಾವ ರೀತಿ ಇಂಪಾರ್ಟೆಂಟು, ಫೈನಲ್ ಸ್ಟೆಪ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ನಾನು ಯೂಸ್ ಮಾಡ್ತಕ್ಕಂಥ ಸಿರಮ್ ಬಂದು ಗುಡ್ ವೈಬ್ಸ್ ಹೇರ್ ಸಿರಮ್.
ಸಿರಮ್ನ ಹೇರ್ಗೆ ಯಾಕೆ ಅಪ್ಲೈ ಮಾಡ್ಬೇಕಂದ್ರೆ ಇದು ಕೂಡ ಮಾಯಿಶ್ಚರನ್ನ ನಮ್ಮ ಹೇರ್ ಅಲ್ಲಿ ಲಾಕ್ ಮಾಡಿ ಇಟ್ಕೊಂಡಿರುತ್ತೆ. ಅಂಡ್ ದೆನ್ ಇಟ್ ಹ್ಯಾಸ್ ಟು ಪ್ರೊಟೆಕ್ಟ್ ಎಗ್ನೆಸ್ಟ್ ದ ಹೀಟ್ ಡ್ಯಾಮೇಜ್. ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ಸನ್ ರೇಸ್ UV ರೇಸ್ ಇಂದ ನಮ್ಮ ಹೇರ್ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನ ಹೀಟ್ ಡ್ಯಾಮೇಜ್ ಅಂತ ಹೇಳಿ ಕರಿತೀವಿ. ಅಂಡ್ ಹೆಲ್ಸ್ ಸಮ್ಟೈಮ್ಸ್ ನಾವು ಏನ್ ಮಾಡ್ತೀವಿ, ಒಂದು ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀವಿ, ಮಿಷಿನ್ಸ್ ಅನ್ನ ಹೇರ್ ಸ್ಟೈಲ್ಸ್ಗೆ, ಲೈಕ್ ಅಕೇಶನ್ ಇರುವಾಗ ಫಂಕ್ಷನ್ಸ್ ಏನಾದ್ರು ಅಟೆಂಡ್ ಮಾಡಬೇಕು ಅಂದ್ರೆ ನಾವು ಸ್ಟ್ರೈಟ್ ಹೇರ್ ಮಾಡ್ಕೊಳ್ಳೋದಕ್ಕೆ, ಕರ್ಲಿ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಮಿಷಿನ್ಸ್ ಅನ್ನ ಯೂಸ್ ಮಾಡ್ತೀವಿ. ನಮ್ಮ ಹೇರ್ ಸ್ಟ್ರೈಟ್ ಆಗೋಕೆ ಅಥವಾ ಕರ್ಲಿ ಆಗೋದಕ್ಕೆ ಇದರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ತರ ಒಂದು ಹೀಟ್ ಡ್ಯಾಮೇಜ್ ಅನ್ನ ಈ ಒಂದು ಹೇರ್ ಸಿರಮ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಬಿಫೋರ್ ನಾವು ಆ ತರ ಒಂದು ಹೇರ್ ಸ್ಟೈಲ್ಸ್ ಮಾಡೋವಾಗ ಸರಿಯಾಗಿ ನಾವು ಸಿರಮ್ ಅನ್ನ ಅಪ್ಲೈ ಮಾಡಾದ್ಮೇಲೆ ನಾವು ಸ್ಟ್ರೈಟರ್ ಆರ್ ಕರ್ಲಿ ಹೇರ್ಗೆ ನಾವು ಟ್ರೈ ಮಾಡಬೇಕು. ಸೊ ಈ ತರ ನನ್ನ ಒಂದು ವೀಕ್ಲಿ ಹೇರ್ ಕೇರ್ ರೊಟೀನ್ ಅನ್ನ ನೀವು ಕೂಡ ಫಾಲೋ ಮಾಡ್ರಿ. ಸ್ಟ್ರಾಂಗ್ ಅಂಡ್ ಹೆಲ್ದಿ ಹೇರ್ ಅನ್ನ ಎಂಜಾಯ್ ಮಾಡ್ರಿ. ನಿಮ್ಮ ಒಂದು ಹೇರ್ ಟಿಪ್ಸ್ ಬಗ್ಗೆ ಕಮೆಂಟ್ ಮಾಡ್ರಿ. ಅಂಡ್ ದೆನ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.